ಸೊಕ್ಕ ದೇವರ ವಿಷಯದಲ್ಲಿ ಒಂದು ವೇಳೆ ಅಹಂಕಾರದಿಂದ ಸೊಕ್ಕಿದಿಂದ ಯಾರು ಮಾತಾಡಿದ್ರು ಕೂಡ ಅವರ ದುರ್ಗತಿ ಇದೇ ದುರ್ಗತಿ. ದೇವರ ವಿಷಯದಲ್ಲಿ ವಿಧೇಯರಾಗಬೇಕು, ತಗ್ಗಿಸ್ಕೊಳ್ಬೇಕು, ಒಳಪಡಬೇಕು. ದೇವರ ವಿಷಯದಲ್ಲಿ ಒಳಪಡದೆ ಇಷ್ಟ ಬಂದ ಹಾಗೆ ಮಾತಾಡಿದ್ರೆ ತುಳಿದಾಗ್ತಾನೆ. ಒಂದು ಕಾಲದಲ್ಲಿ ದೇವರು ಅಶೂರರಿಗೆ ದೇಶವನ್ನು, ಅನೇಕ ಪಟ್ಟಣಗಳನ್ನು ಕೊಟ್ಟಿದ್ದಾನೆ, ಅಧಿಕಾರವನ್ನು ಕೊಟ್ಟಿದ್ದಾನೆ. ಅಧಿಕಾರವನ್ನು ಪಡ್ಕೊಂಡಿರುವಂಥ ಅಶೂರರ ಅರಸರು ಕೊನೆಯದಾಗಿ ದೇವರಿಗೆ ತೊಡೆ ಹೊಡಿತಾ ಇದ್ದಾರೆ. ಪ್ರಿಯರೇ, ದೇವರಿಗೆ ತೊಡೆ ಹೊಡೆದಾಗ, ದೇವರಿಗೆ ಸವಾಲು ಮಾಡಿದಾಗ ಏನು ನಡೆಯುತ್ತೆ ನೋಡೋಣ. ಯೆಹೋವನು ಯೆರೂಸಲೇಮನನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡುವನು ಅನ್ನುತ್ತಾನೆ. ನನ್ನ ಕೈಯಿಂದ ಯೆಹೋವನು ಕಾಪಾಡ್ತಾನ. ಯಾಕೆ ಇವನಿಗೆ ಇಷ್ಟೊಂದು ಸೊಕ್ಕು? ಅಶೂರರ ಅರಸರ ಹಿಂದೆ ಲಕ್ಷಾನುಗಟ್ಟಲೆ ಅನೇಕ ಮಂದಿ ಸೈನಿಕರು, ಯುದ್ಧವೀರರು, ಫಿಲಿಸ್ಟಿಯರನ್ನು, ಐಗುಪ್ತ ದೇಶದವರನ್ನು, ಇಸ್ರೇಲ್ ಜನಾಂಗದವರನ್ನು, ಈ ಪ್ಯಾಲೆಸ್ತೀನ್ ಎನ್ನುವಂಥ ಪ್ರಾಂತದಲ್ಲಿ ಅನೇಕ ಭೂಭಾಗವನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಅನೇಕರು ನನ್ನ ಹತೋಟಿಯಲ್ಲಿದ್ದಾರೆ, ಅನೇಕರು ನನ್ನ ಹತೋಟಿಯಲ್ಲಿದ್ದಾರೆ. ಅವರು ಯುದ್ಧ ವೀರರು, ಯುದ್ಧ ಶೂರರು ನನ್ನ ಬಳಿಯಲ್ಲಿದ್ದಾರೆ. ಆದ್ದರಿಂದ ನನ್ನ ಕೈಯಿಂದ ಆ ಯೆಹೋವನು ನಿಮ್ಮನ್ನು ಕಾಪಾಡ್ತಾನ. ಆ ದೇವರೇ ನಿನಗೆ ಉಸಿರು ಕೊಟ್ಟಿರುವಾಗ, ಆ ದೇವರೇ ನಿನಗೆ ಅಧಿಕಾರ ಕೊಟ್ಟಿರುವಾಗ, ಆತನ ಬಗ್ಗೆ ಯೋಚನೆ ಮಾಡದೆ ಬಾಯಿಗೆ ಬಂದ ಹಾಗೆ ಸೊಕ್ಕಿನಿಂದ ಮಾತಾಡ್ತೀಯ. ಸೊಕ್ಕಿನಿಂದ, ಅಹಂಕಾರದಿಂದ ಮಾತನಾಡಿರುವಂಥ ಆ ಗರ್ವಿಷ್ಠನಿಗೂ, ಆ ಗರ್ವಿಷ್ಠದಲ್ಲಿದ್ದಂಥ ಆ ದೇಶದವರಿಗೂ ಆಗಿರುವಂಥ ದುರ್ಗತಿಯನ್ನು ಯೋಚನೆ ಮಾಡಬೇಕು. ಇವತ್ತು ನೀವು ಆಲೋಚನೆ ಮಾಡಬೇಕು ಪ್ರಿಯರಾದ ದೇವರ ಮಕ್ಕಳಿರ. 35ನೇ ವಚನ, ಯಾವ ಜನಾಂಗದ ದೇವತೆಯಾದರೂ ತನ್ನ ದೇಶವನ್ನು ನನ್ನ ಕೈಯಿಂದ ಬಿಡಿಸಲಾರದೆ ಹೋದ ಮೇಲೆ ಯೆಹೋವನು ಯೆರೂಸಲೇಮನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡುವನು ಅನ್ನುತ್ತಾನೆ ಎಂದು ಹೇಳಿದನು. ಈ ವಿಷಯವನ್ನು ಬಂದು ಹಿಜ್ಕೀಯನಿಗೆ ಬಂದು ತಿಳಿಸಿದಾಗ ಪ್ರಿಯರಾದ ದೇವರ ಮಕ್ಕಳಿರ, ಅರಸನು ಸೀದಾ ದೇವಾಲಯ ಬಳಿಯಲ್ಲಿ ಹೋಗ್ತಾನೆ. ಮೊದಲನೇದಾಗಿ ಕೆಲವು ಮಂದಿ ಸೇವಕರನ್ನು ಕಳಿಸಿಕೊಂಡು ನೀವು ಸೀದಾ ಯೆಶಾಯನ ಬಳಿಯಲ್ಲಿ ಹೋಗಿ, ಪ್ರವಾದಿಯಾಗಿರುವಂಥ ಯೆಶಾಯನಿದ್ದಾನಲ್ಲ ನಮ್ಮ ಬಳಿಯಲ್ಲಿ, ಆ ಯೆಶಾಯನ ಬಳಿಯಲ್ಲಿ ಹೋಗಿ ವಿಚಾರ ಮಾಡಿ. ಮೊದಲನೇದಾಗಿ ಈತನು ಹೋಗಿ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ತಾನೆ. ಎರಡನೇದಾಗಿ ಯೆಶಾಯನ ಬಳಿಗೆ ಕಳಿಸಿಕೊಡ್ತಾನೆ. ತಂದೆಯಾದ ದೇವರೇ, ಅವನು ಬಾಯಿ ಬಂದಾಗ ಮಾತನಾಡ್ತಾ ಇದ್ದಾನೆ. ದೇವರೇ, ನಿಮ್ಮನ್ನು ದೂಷಿಸ್ತಾ ಇದ್ದಾನೆ. ದೇವರೇ, ನನ್ನನ್ನು ದೂಷಿಸ್ತಾ ಇದ್ದಾನೆ, ನಿಮ್ಮನ್ನು ದೂಷಿಸ್ತಾ ಇದ್ದಾನೆ. ಒಂದು ಸಾರಿ ಈ ವಿಷಯವನ್ನು ಗಮನಿಸಿ ದೇವರೇ, ಆಲೋಚನೆ ಮಾಡಿ ದೇವರೇ, ಸಹಾಯ ಮಾಡಿ ದೇವರೇ, ಕನಿಕರಿಸಿ ದೇವರೇ ಅಂತೇಳಿ ಹಿಜ್ಕೀಯನು ದೇವರಿಗೆ ಮೊರೆ ಇಟ್ಟಾಗ, ಪ್ರಿಯರಾದ ದೇವರ ಮಕ್ಕಳಿರ, ಅವಾಗ ತಂದೆಯಾದ ದೇವರು ಹೇಳುವಂಥ ಮಾತು ನೋಡಿ. 2ನೇ ಅರಸುಗಳು 19ನೇ ಅಧ್ಯಾಯ 14ನೇ ವಚನದಿಂದ 19ನೇ ವಚನದವರೆಗೆ ಹಿಜ್ಕೀಯನು ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು, ಆತನಿಗೆ ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ, ಟೋಟಲ್ ಭೂಲೋಕವನ್ನು ಆಳುವಂಥ ಮಹಾರಾಜನು, ಪ್ರಭುಗಳಿಗೆ ಪ್ರಭು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದವನು ನೀನೇ. ಯೆಹೋವನೇ, ಕಿವಿಗೊಟ್ಟು ಕೇಳು, ಯೆಹೋವನೇ, ಕಣ್ಣಿಟ್ಟು ನೋಡು. ಅಶೂರ್ಯದ ಅರಸನಾಗಿರುವಂಥ ಸನ್ಹೇರೀಬನು, ಜೀವ ಸ್ವರೂಪನಾಗಿರುವಂಥ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳಿಸಿದ ಮಾತುಗಳನ್ನು ಮನಸ್ಸಿಗೆ ತಂದುಕೋ. ಯೆಹೋವನೇ, ಅಶೂರದ ಅರಸನು ದೇಶ ಜನಾಂಗಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವು ದೇವತೆಗಳಲ್ಲ, ಮನುಷ್ಯರು ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ. ಆದುದರಿಂದ ಅವುಗಳನ್ನು ಹಾಳು ಮಾಡುವುದು ಅವರಿಗೆ ಸಾಧ್ಯವಾಯಿತು. ಯೆಹೋವನೇ, ನಮ್ಮ ದೇವರೇ, ನೀನೊಬ್ಬನೇ ದೇವರೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು.
ದೇವರೇ, ನೀವೇ ಲೋಕವನ್ನು ಆಳ್ತಾ ಇದ್ದೀರಾ, ನೀವೇ ಲೋಕವನ್ನು ಆಳ್ತಾ ಇದ್ದೀರಾ. ನಿಮ್ಮ ಮೂಲಕ ಲೋಕ, ನಿಮ್ಮ ಮೂಲಕ ಪರಲೋಕ, ನಿಮ್ಮ ಮೂಲಕ ಭೂಲೋಕ, ನಿಮ್ಮ ಮೂಲಕ ಈ ಜಗತ್ತು, ನೀವೇ ಲೋಕವನ್ನು ಆಳ್ತಾ ಇದ್ದೀರಾ. ಇವನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ, ನಿಮ್ಮನ್ನು ನಮ್ಮನ್ನು ಎಲ್ಲರನ್ನು ದೂಷಿಸ್ತಾ ಇದ್ದಾನೆ, ಅವಮಾನಪಡಿಸ್ತಾ ಇದ್ದಾನೆ. ನೀವು ವಿಚಾರ ಮಾಡಿ ದೇವರೇ ಅಂದಾಗ ಯೆಶಾಯನು ಕೂಡ ಪ್ರಾರ್ಥನೆ ಮಾಡ್ತಾನೆ ದೇವರಿಗೆ. ಯೆಶಾಯನು ಕೂಡ ಪ್ರಾರ್ಥನೆ ಮಾಡಿದಾಗ ಏನ್ರಿ, ಹಿಜ್ಕೀಯನು ಕೂಡ ಪ್ರಾರ್ಥನೆ ಮಾಡಿದಾಗ ದೇವರ ಮೂಲಕ ಬಂದಂಥ ಉತ್ತರವನ್ನು ನೋಡಿ ಪ್ರೇರ. 2ನೇ ಅರಸುಗಳು 19ನೇ ಅಧ್ಯಾಯ 20ನೇ ವಚನ. ಆಗ ಆಮೋಚನ ಮಗನಾದ ಯೆಶಾಯನು ಹಿಜ್ಕೀಯನಿಗೆ ಹೇಳಿ ಕಳಿಸಿದ್ದೇನೆಂದರೆ, ನೀನು ಅಶ್ಶೂರದ ಅರಸನಾದ ಸನ್ಹೇರೀಬನ ವಿಷಯವಾಗಿ ಮಾಡಿದ ಬಿನ್ನಹವನ್ನು ಕೇಳಿದ್ದೇನೆಂಬುದಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ನುತ್ತಾನೆ. ಅಂದರೆ ನೀನು ಮಾಡಿರುವಂಥ ವಿಜ್ಞಾಪನೆಯನ್ನು ದೇವರು ಕೇಳಿದ್ದಾನೆ, ಇನ್ಮೇಲೆ ನೀನು ಭಯಪಡಕ್ಕೆ ಹೋಗಬೇಡ. 19ನೇ ಅಧ್ಯಾಯ 32ನೇ ವಚನದಿಂದ 34ನೇ ವಚನ. ಯೆಹೋವನು ಅಶ್ಶೂರದ ಅರಸನ ವಿಷಯವಾಗಿ ನನ್ನ ಮಾತನ್ನು ಕೇಳು, ಅವನು ಪಟ್ಟಣವನ್ನು ಸಮೀಪಿಸುವುದಿಲ್ಲ, ಅದಕ್ಕೆ ಬಾಣವನ್ನು ಎಸೆಯುವುದಿಲ್ಲ, ಗುರಾಣಿ ಹಿಡಿಯುವವರನ್ನು ಕಳಿಸುವುದಿಲ್ಲ, ಅದನ್ನು ಕೆಡವಿ ಬಿಡುವುದಕ್ಕೋಸ್ಕರ ಅದರ ಎದುರಾಗಿ ಮಣ್ಣಿನ ದಿಬ್ಬವನ್ನು ಮಾಡುವುದೂ ಇಲ್ಲ. ಅವನು ಬಂದ ದಾರಿಯಿಂದಲೇ ಹಿಂದಿರುಗಿ ಹೋಗುವನು, ಈ ಪಟ್ಟಣಕ್ಕೆ ಬರುವುದೇ ಇಲ್ಲ. ನನಗೋಸ್ಕರವಾಗಿರುವ ನನ್ನ ಸೇವಕನಾದ ದಾವೀದಗೋಸ್ಕರವಾಗಿಯೂ ಇದನ್ನು ಉಳಿಸಿ ಕಾಪಾಡುವೆನು ಎಂದು ಹೇಳುತ್ತಾನೆ ಅಂದನು. ಅಂದರೆ ಯೆಶಾಯನ ಮೂಲಕ ದೇವರು ಹೇಳಿರುವಂಥ ಮಾತು. ಹಿಜ್ಕೀಯನೇ, ನೀನು ಭಯಪಡಕ್ಕೆ ಹೋಗಬೇಡ. ಅವನು ಎಲ್ಲಿ ತನಕ ಬಂದಿರ್ಬೋದು, ಆದರೆ ಯೆರೂಸಲೇಮ್ ಪಟ್ಟಣವನ್ನು ಮುಟ್ಟಲ್ಲ, ನಿನ್ನ ಬಳಿಗೆ ಬರಲ್ಲ, ನಿನ್ನ ಪ್ರಜೆಗಳನ್ನು ಒಬ್ಬರನ್ನು ಕೂಡ ಅವನು ಹಾಳು ಮಾಡಲ್ಲ. ನೀನು ಭಯಪಡಕ್ಕೆ ಹೋಗಬೇಡ, ಧೈರ್ಯವಾಗಿ ಇರು ಅಂತೇಳಿ ಹಿಜ್ಕೀಯನಿಗೆ ಹೇಳುವಂಥ ಮಾತು. ಆನಂತರ ಅಶ್ಶೂರ್ಯರಿಗೆ ಹೇಳುವಂಥ ಮಾತು ನೋಡಿ. ಅಶ್ಶೂರ್ಯರಿಗೆ ಹೇಳುವಂಥ ಮಾತು 2ನೇ ಅರಸುಗಳು 19ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ ಪ್ರಿಯರೇ. ನೀನು ಯಾರನ್ನು ನಿಂದಿಸಿದ್ದಿ, ಯಾರನ್ನು ದೂಷಿಸಿದ್ದಿ, ಯಾರಿಗೆ ವಿರೋಧವಾಗಿ ಬಾಯ್ದೆರೆದು ಒದರಿದ್ದಿ, ನೀನು ಸೊಕ್ಕಿನಿಂದ ನುಡಿದದ್ದು ಯಾರನ್ನು? ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನಲ್ಲವೇ? ಯಾರನ್ನು ನೀನು ದೂಷಿಸ್ತಾ ಇದೀಯಾ? ಯಾರನ್ನು ಕುರಿತು ನೀನು ಮಾತನಾಡ್ತಾ ಇದೀಯಾ? ಸೊಕ್ಕಿನ ಮಾತುಗಳು. ಈ ಅಶ್ಶೂರ್ಯರ ಅರಸರು ಬಂದು, ಇಲ್ಲಾಂದರೆ ಅಶ್ಶೂರ್ಯರ ಅರಸನ ಸೈನಿಕರು ಬಂದು, ಅರಸನು ಬಂದು ಏನ್ರಿ ಬಾಯಿಗೆ ಬಂದ ಹಾಗೆ ಮಾತಾಡಿದನಲ್ಲ. ಹಿಜ್ಕೀಯನು ನಂಬಿರುವಂಥ ದೇವರಿಗೂ ಅಪಹಾಸ್ಯದಿಂದ ಮಾತಾಡಿದನಲ್ಲ. ಮಾತನಾಡಿದಾಗ ದೇವರು ಹೇಳುವಂಥ ಮಾತು, ಯಾರನ್ನು ಕುರಿತು ಮಾತನಾಡ್ತಾ ಇದೀಯಾ? ಯಾರನ್ನು ಕುರಿತು? ಏನಂದುಕೊಂಡಿದ್ದೀಯಾ? ನಾನೇ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ, ಮರ್ತಿದ್ದೀಯಾ? ಅಂದರೆ ಅಶ್ಶೂರ್ಯರಿಗೆ, ಅರಸನಿಗೆ, ಕೆಲವು ಮಂದಿ ಅರಸರಿರ್ತಾರಲ್ಲ, ಅರಸರಿಗೆ ದೇವರೇ ಅಧಿಕಾರ ಕೊಟ್ಟಿದ್ದಾನೆ. ದೇವರೇ ಅಧಿಕಾರ ಕೊಟ್ಟಿರುವಾಗ ದೇವರನ್ನ ಮರೆತು ಆ ದೇವರ ವಿಷಯದಲ್ಲಿ ಬಂದು ಮತ್ತೆ ನಿಂದಿಸುವಂಥದ್ದು, ಏಕವಚನದಿಂದ ಮಾತನಾಡುವಂಥದ್ದು. ನನ್ನಿಂದ ಆ ಯೆಹೋವನು ನಿಮ್ಮನ್ನು ಕಾಪಾಡ್ತಾನೆ ನಿಮ್ಮ ದೇವರು. ಏನಂದುಕೊಂಡಿದ್ದೀಯ? ನಾನಂದರೆ ಏನಂದುಕೊಂಡಿದ್ದೀರ ನೀವೆಲ್ಲರೂ ಅಂತ ಹೇಳಿ ಸೊಕ್ಕಿನಿಂದ, ಗರ್ವದಿಂದ ಮಾತಾಡ್ತಾನೆ ಪ್ರಿಯರಾದ ದೇವರ ಮಕ್ಕಳಿರ, ಗರ್ವದಿಂದ. ಅದನ್ನೇ ದೇವರು ಗಮನಿಸಿ ಹೇಳುವಂಥ ಮಾತೇನಂತ ನೋಡುವಾಗ ಮತ್ತೊಂದು ಸಾರಿ ಗಮನಿಸೋಣ. 22, ನೀನು ಯಾರನ್ನು ನಿಂದಿಸಿ, ಯಾರನ್ನು ದೂಷಿಸಿದ್ದಿ, ಯಾರಿಗೆ ವಿರೋಧವಾಗಿ ಬಾಯ್ದೆರೆದು ಒದರಿದ್ದಿ, ನಿನ್ನ ಸೊಕ್ಕಿನಿಂದ ನುಡಿದದ್ದು ಯಾರನ್ನು? ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನಲ್ಲವೇ? ಯೆಹೋವನಾಗಿರುವಂಥ ನನ್ನನ್ನು, ಸರ್ವಶಕ್ತನಾಗಿರುವಂಥ ನನ್ನನ್ನು ನಿಂದಿಸ್ತೀಯಾ, ಒದರ್ತೀಯಾ, ಸೊಕ್ಕಿನಿಂದ ಮಾತಾಡ್ತೀಯಾ? ಹಾಗಾದರೆ ನಿನಗೆ ಹೇಳ್ತೀನಿ ಕೇಳು, ನಿನಗೊಂದು ವಿಷಯವನ್ನು ಹೇಳ್ತೀನಿ ಕೇಳು. ಈ ಯೆರೂಸಲೇಮ್ ಆಗಿರ್ಬೋದು, ಯೆರೂಸಲೇಮ್ ಒಂದು ಪಟ್ಟಣ ಆಗಿರ್ಬೋದು, ಆ ಪಟ್ಟಣದಲ್ಲಿರುವಂಥ ಗೋಡೆಗಳನ್ನಾಗಿರ್ಬೋದು, ನೀನು ಮುಟ್ಟಕ್ಕಾಗಲ್ಲ. ನಿನ್ನನ್ನು, ನಿನ್ನ ಸೈನ್ಯವನ್ನು ಸಂಹಾರ ಮಾಡೋದಕ್ಕೆ ನನ್ನ ದೂತನನ್ನು ಕಳಿಸಿಕೊಡ್ತೀನಿ. ನನ್ನನ್ನು ಕುರಿತು ಮಾತಾಡ್ತೀಯಾ? ನಾನೇ ನಿನಗೆ ಕೆಲಸ ಕೊಟ್ಟಿರುವಾಗ ಆ ಕೆಲಸವನ್ನು ಮಾಡಿಕೊಂಡು ವಿಧೇಯನಾಗಿ ಸೈಲೆಂಟಾಗಿ ಪಾಲನೆ ಮಾಡೋದು ಬಿಟ್ಟು ನನ್ನ ವಿಷಯದಲ್ಲಿ ಬಂದು ತೊಡೆ ಹೊಡಿತೀಯಾ ನೀನು?
ನನಗೇ ಸವಾಲು ಮಾಡ್ತೀಯ ನೀನು? ಯಾರು ನಿಮ್ಮನ್ನು ಕಾಪಾಡಲ್ಲ, ಯೆಹೋವ ನಿಮ್ಮನ್ನು ಕಾಪಾಡಲ್ಲ ಅಂತ ಹೇಳ್ತೀಯಾ? ಹಾಗಿದ್ದರೆ ನೋಡು, ನಾನು ಹೇಳುವಂಥದ್ದು ನೋಡು, ಕೇಳುವಂಥ ಸಾರಿ. ಏನದು? ಯೆಶಾಯನ ಗ್ರಂಥ 10ನೇ ಅಧ್ಯಾಯ 8ನೇ ವಚನದಿಂದ. ಅದು ಅಂದುಕೊಳ್ಳುವುದೇನೆಂದರೆ, ಅಂದರೆ ಈ ಅಶ್ಶೂರ್ಯರು ಅಂದುಕೊಳ್ಳುವುದೇನೆಂದರೆ, 7ನೇ ವಚನದಿಂದ ನೋಡಿ, 7ನೇ ವಚನದಿಂದ ಗೊತ್ತಾಗುತ್ತೆ. ಅದರ ಅಭಿಪ್ರಾಯವೋ ಆಗಲ್ಲ, ಅನೇಕ ಜನಾಂಗಗಳನ್ನು ತಾನೇ ಸಂಹರಿಸಿ ನಿರ್ಮೂಲ ಮಾಡುವೆನೆಂಬುದೇ ಹೊರತು ಈ ಯೋಚನೆಯು ಅದರ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಅಂದರೆ ದೇವರು ಅಧಿಕಾರ ಕೊಟ್ಟಿದ್ದಾನೆ, ದೇವರು ನನಗೆ ಅಧಿಕಾರ ಕೊಟ್ಟಿದ್ದಾನೆ, ದೇವರು ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿದ್ದಾನೆ ಎನ್ನುವಂಥ ಆಲೋಚನೆ ಇಲ್ಲವೇ ಇಲ್ವಂತೆ ಅದಕ್ಕೆ. ಮತ್ತೇನಿದೆ? ನಾನೇ ಇದನ್ನು ಗೆದ್ದಿದ್ದೇನೆ, ನಾನೇ ಇದನ್ನು ಸ್ವಾಧೀನ ಮಾಡಿಕೊಂಡಿದ್ದೇನೆ, ನಾನೇ ಎಲ್ಲ ನನ್ನ ಮೂಲಕ ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡೆ, ಈ ದೇಶವನ್ನು ಸ್ವಾಧೀನ ಮಾಡಿಕೊಂಡೆ, ಇದನ್ನು ನಾನು ಆಳಿದೆ. ಏನಿದು ಗರ್ವದ ಮಾತು? ಎಷ್ಟರವನು ನೀನು? ದೇವರು ಅಧಿಕಾರ ಕೊಟ್ಟರೇನೆ ನೀನು ಆಳ್ವಿಕೆಯಲ್ಲಿ ನಿಲ್ತೀಯ. ದೇವರು ತೆಗೆದಾಕಿದರೆ ಭೂಲೋಕದಲ್ಲಿರುವಂಥ ಯಾವ ರಾಜ್ಯವನ್ನು ಆಳುವಂಥ ಅರಸರಾಗಿರ್ಬೋದು, ಯಾರೇ ಅಧಿಕಾರಿಗಳಾಗಿರ್ಬೋದು, ದೇವರ ಮೂಲಕ ಬಂದಂಥ ಅಧಿಕಾರ. ದೇವರು ತೆಗೆದಾಕಿದರೆ ಹೋಗ್ತಾನೆ ಅಷ್ಟೇ, ಇಲ್ಲಾಂದರೆ ಉಸಿರುಗಟ್ಟಿ ಕೊಂದಾಕ್ತಾನೆ ದೇವರು. ಅಶ್ಶೂರ್ಯರ ಅರಸರು ಕೂಡ ನಾವೇ ಅನೇಕ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದೀವಿ, ನಮ್ಮ ಬಲದಿಂದ, ನಮ್ಮ ಭುಜದ ಬಲದಿಂದ, ನಮ್ಮ ಶಕ್ತಿಯಿಂದ, ಆ ದೇವರ ಸಹಾಯದಿಂದಲ್ಲ, ನಮ್ಮಿಂದ ಅಂದುಕೊಳ್ತಾ ಇದ್ದಾರಂತೆ. 7ನೇ ವಚನ ನೋಡಿ. ಅದರ ಅಭಿಪ್ರಾಯವೋ ಆಗಲ್ಲ, ಅನೇಕ ಜನಾಂಗಗಳನ್ನು ತಾನೇ ಸಂಹರಿಸಿ ನಿರ್ಮೂಲ ಮಾಡುವೆನೆಂಬುದೇ ಹೊರತು ಈ ಯೋಚನೆಯು ಅದರ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಅದು ಅಂದುಕೊಳ್ಳುವುದೇನೆಂದರೆ, ನನ್ನ ಅಧಿಪತಿಗಳೆಲ್ಲ ರಾಜರಲ್ಲವೇ? ಕರ್ಕೆಮೀಷಿನ ಗತಿಯು ಕಲ್ಲೋಮಿಗೂ ಆಯಿತು ಅಲ್ಲವೇ? ಅರ್ಫದಿಗೆ ಆದ ಪಾಡು ಹಮಾತಿಗೆ ಬಂತಷ್ಟೇ. ದಮಸ್ಕದ ಅವಸ್ಥೆಯು ಸಮರಿಯಕ್ಕೂ ಸಂಭವಿಸುತ್ತಲ್ಲ. ಯೆರೂಸಲೇಮಿನ ಮತ್ತು ಸಮರ್ಯದ ವಿಗ್ರಹಗಳಿಗಿಂತ ವಿಶೇಷ ವಿಗ್ರಹಗಳುಳ್ಳ ದೇವತೆಗಳ ಶವವಾಗಿರುವ ರಾಜ್ಯಗಳ ಮೇಲೆ ನಾನು ಕೈ ಮಾಡಿದಂತೆಯೂ ಸಮರ್ಯವನ್ನು ಅದರ ವಿಗ್ರಹವನ್ನು ನಾನು ಕೆಡವಿ ಬಿಟ್ಟ ಹಾಗೂ ಯೆರೂಸಲೇಮನ್ನು ಅದರ ಬೊಂಬೆಗಳನ್ನು ಕೆಡವಲಾರೆನು ಎಂಬುದೇ. ಅಂದರೆ ಯೆರೂಸಲೇಮನ್ನು ನಾನು ಬಿಡ್ತೀನ, ಇದನ್ನು ಕೂಡ ಸಂಪೂರ್ಣವಾಗಿ ಕೆಡುತ್ತೀನಿ, ಸಂಪೂರ್ಣವಾಗಿ ನಾನು ಹತೋಟಿಯಲ್ಲಿ ತಗೊಳ್ತೀನಿ ಅಂತೇಳಿ ಇಂಥ ಗರ್ವದಿಂದ ಅದು ಮಾತನಾಡ್ತಾ ಇದೆ. ಆನಂತರ ನೋಡಿ 12ನೇ ವಚನ. ಆದ ಕಾರಣ ಕರ್ತನಾದ ನಾನು ಚೀಯೋನು ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ನನ್ನ ಉದ್ದೇಶವನ್ನೆಲ್ಲ ನೆರವೇರಿಸಿದ ಮೇಲೆ ಅಶೂರದ ರಾಜನ ಉಬ್ಬಟ್ಟೆಯ ಕೊಚ್ಚಾಟಕ್ಕೂ ಗರ್ವದೃಷ್ಟಿಯ ಮೆರೆದಾಟಕ್ಕೂ ತಕ್ಕ ದಂಡನೆಯನ್ನು ಮಾಡುವೆನು. ಏಕೆಂದರೆ ಅವನು ತನ್ನೊಳಗೆ ನನ್ನ ಜ್ಞಾನ ಭುಜ ಬಲಗಳಿಂದಲೇ ಇದನ್ನು ಮಾಡಿದ್ದೇನೆ, ನಾನೇ ವಿವೇಕಿ. ಜನಾಂಗಗಳ ಎಲ್ಲೆಗಳನ್ನು ಕಿತ್ತು ಅವರ ನಿಧಿ ನಿಕ್ಷೇಪಗಳನ್ನು ಸೂರೆ ಮಾಡಿ ಸಿಂಹಾಸನ ರೂಢರನ್ನು ಮಹಾವೀರರಂತೆ ಕೆಡವಿ ಬಿಟ್ಟಿದ್ದೇನೆ. ಜನಗಳ ಆಸ್ತಿ ಪಾಸ್ತಿಯು ಗೂಡಿನಂತೆ ನನ್ನ ಕೈಗೆ ಸಿಕ್ಕಿದೆ. ಪಕ್ಷಿಯು ಇಟ್ಟು ಹೋದ ಮೊಟ್ಟೆಗಳನ್ನು ಸಂಗ್ರಹಿಸಿ ಕೊಳ್ಳುವವನಂತೆ ಭೂಮಿಯನ್ನೆಲ್ಲ ಸಂಗ್ರಹಿಸಿಕೊಂಡಿದ್ದೇನೆ. ರೆಕ್ಕೆಯಾಡಿಸಿ ಬಾಯಿದೆರೆದು ಕೀಚುಗುಟ್ಟುವ ಯಾರೂ ಇರಲಿಲ್ಲ ಅಂದುಕೊಂಡನು ಅಂತ ನೋಡಿ. 15ನೇ ವಚನ. ಕೊಡಲಿಯು ಕಡಿಯುವವನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡಿತೆ, ಗರಗಸವು ಆಡಿಸುವವನಿಗೆ ಪ್ರತಿಯಾಗಿ ತನ್ನನ್ನು ಹೆಚ್ಚಿಸಿಕೊಂಡಿತೆ. ಎತ್ತಿಕೊಂಡವನು ಕೋಲು ಬೀಸಿದಂತಾಯಿತು. ಮರಕ್ಕಿಂತ ಶ್ರೇಷ್ಠನಾಗಿರುವ ಮನುಷ್ಯನನ್ನು ದೊಣ್ಣೆಯು ಎತ್ತಿಕೊಂಡ ಹಾಗಾಯಿತು. ಅಂದರೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಅವನು ಸೊಕ್ಕಿನ ವಿಷಯದಲ್ಲಿ ಕೆಳಗಡೆ ಹೇಳಿರುವಂಥ ಮಾತಿನಂತ ನೋಡುವಾಗ, ನಿನ್ನನ್ನು ನಾನು ಬಳಸಿಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ, ಅಂದರೆ ಯಾರನ್ನಾದರೂ ಹೊಡಿಬೇಕಾದ್ರೆ, ಒಬ್ಬ ಮನುಷ್ಯನು ಯಾರನ್ನಾದರೂ ಹೊಡಿಬೇಕಾದ್ರೆ ಕತ್ತಿ ಕೈಯಲ್ಲಿ ಇಟ್ಕೊಂಡಾಗ ಆ ಕತ್ತಿ ಬಂದು ನಾನು ಅನೇಕರನ್ನ ಕೊಂದಾಕಿದ್ದೀನಿ ಅಂತೇಳಿ ಕತ್ತಿ ಹಿಡ್ದವನನ್ನು ಕೂಡ ಕೊಂದಾಕ್ತೀನಿ ಅಂತ ಹೇಳಿದ್ರೆ ಹೇಗಿರುತ್ತೆ? ಈ ಕತ್ತಿ ಆಗಿರುವಂಥ ನಾನು ಅನೇಕರನ್ನ ಕೊಂದಾಕಿದ್ದೀನಿ, ಕೊನೆಯದಾಗಿ ನನ್ನನ್ನೇ ಯಾರು ಹಿಡ್ಕೊಂಡಿದ್ದಾರೋ ಅವ್ರನ್ನೂ ಕೂಡ ನಾನು ಕೊಂದಾಕ್ತೀನಿ ಅಂದರೆ ಆ ಮನುಷ್ಯನೇನು ಮಾಡ್ತಾನೆ?
ಆ ಮನುಷ್ಯನೇನು ಮಾಡ್ತಾನೆ, ಅದನ್ನು ಚೂರು ಚೂರು ಮಾಡಿ ತಿಪ್ಪೆಯಲ್ಲಿ ಬಿಸಾಡ್ತಾನೆ. ಆ ಕೋಲನ್ನು ಚೂರು ಚೂರು ಮಾಡಿ ಸುಟ್ಟು ಬೂದಿ ಮಾಡ್ತಾನೆ. ನನಗೆ ಅಂತೀಯ ನೀನು? ಇವಾಗ ದೇವರ ಕೈಯಲ್ಲಿರುವಂಥ ಒಂದು ಆಯುಧ, ಅದು ದೇವರ ಕೈಯಲ್ಲಿರುವಂಥ ಒಂದು ಆಯುಧ ಮಾತ್ರ. ದುಷ್ಟರನ್ನು ಶಿಕ್ಷಿಸೋದಕ್ಕೆ ಆಯುಧವಾಗಿ ಬಳಸಿಕೊಂಡಿದ್ದಾನೆ. ಆಯುಧವಾಗಿ ಬಳಸಿಕೊಂಡಿರುವಂಥ ಈ ಆಯುಧ ದೇವರ ಮೇಲೇ ತೊಡೆ ಹೊಡಿತಾ ಇದೆ ಈ ಆಯುಧ. ಅದಕ್ಕೆ ಈ ಅಶೂರ್ಯರು ಎನ್ನುವಂಥ ಈ ದೇಶವನ್ನು, ಈ ಅರಸರನ್ನು, ಆ ಪ್ರಾಂತವನ್ನು ದೇವರು ಸರ್ವನಾಶ ಮಾಡ್ತಾ ಇದ್ದಾನೆ ಪ್ರಿಯರೇ. 2ನೇ ಅರಸುಗಳು 19ನೇ ಅಧ್ಯಾಯ 35ನೇ ವಚನಕ್ಕೆ ಬನ್ನಿ. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶೂರ್ಯರ ಪಾಳೆಯಲ್ಲಿದ್ದ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಈ ಅಶೂರ್ಯನಿಗಿರುವಂಥ ಈ ಸೊಕ್ಕಿನ ನಿಮಿತ್ತವಾಗಿ, ಅಂದರೆ ಇಸ್ರಾಯೇಲ್ರ ಮೇಲೆ ಹೋಗ್ತೀನಿ, ಇಲ್ಲಾಂದರೆ ಯೆರೂಸಲೇಮ್ ಪಟ್ಟಣದ ಮೇಲೆ ಹೋಗ್ತೀನಿ, ಹಾಳು ಮಾಡ್ತೀನಿ, ಅರಸನನ್ನು ಹಾಳು ಮಾಡ್ತೀನಿ, ಮುತ್ತಿಗೆ ಹಾಕ್ತೀನಿ, ನನ್ನ ಕೈಯಿಂದ ಯಾವನು ಕಾಪಾಡ್ತಾನೆ, ಯಾವ ದೇವರು ನಿಮ್ಮನ್ನು ಕಾಪಾಡ್ತಾನೆ ಅಂತ ಸೊಕ್ಕಿನಿಂದ ಮಾತಾಡಿದನಲ್ಲ, ಸೊಕ್ಕಿನಿಂದ ಮಾತನಾಡಿರುವಂಥ ಅರಸನ ಸೈನಿಕರನ್ನು ಒಂದೇ ಒಂದು ರಾತ್ರಿಯಲ್ಲಿ ದೇವರು ಒಬ್ಬ ದೂತನನ್ನು ಕಳಿಸ್ಕೊಡ್ತಾನೆ. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶೂರ್ಯರ ಪಾಳೆಯಲ್ಲಿದ್ದ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಅಶೂರ್ಯರು ಬೆಳಗ್ಗೆ ಎದ್ದು ನೋಡುವಲ್ಲಿ ಪಾಳೆಯಲ್ಲಿ ತುಂಬ ಹೆಣಗಳಿದ್ದವು. ಆಗ ಅವರ ಅರಸನಾದ ಸನ್ಹೇರೀಬನು ಹಿಂದಿರುಗಿ ನಿನೆವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸಿಸಿದನು. ಅಂದರೆ ಸನ್ಹೇರೀಬನು ಎನ್ನುವಂಥ ಈ ಅರಸನು, ಚಕ್ರವರ್ತಿ ಏನಾಗಿದ್ದಾನಂತ ನೋಡುವಾಗ ಹಿಜ್ಕೀಯನಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ, ಯೆಹೋವನಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ, ಸೊಕ್ಕಿನಿಂದ ಮಾತನಾಡಿರುವುದರಿಂದ ಅದೇ ರಾತ್ರಿ ಏನಾಗುತ್ತೆ ಗೊತ್ತಾ, 185,000 ಮಂದಿ ಸೈನಿಕರನ್ನು ಸಂಹಾರ ಮಾಡ್ತಾನೆ. 185,000 ಮಂದಿಯನ್ನು. ಯಾಕೆ? ಇವನು ಕೊಚ್ಚಿಕೊಂಡಿದ್ದಾನೆ, ದೇವರ ವಿಷಯದಲ್ಲಿ ಕೊಚ್ಚಿಕೊಂಡು ಏಕವಚನದಿಂದ ಸೊಕ್ಕಿನಿಂದ ಮಾತನಾಡಿದ್ದಾನೆ. ಯಾರನ್ನು ನೋಡಿ ಸೊಕ್ಕಿನಿಂದ ಮಾತನಾಡಿದ್ದಾನೆ? ಹಿಂದೆ ಅನೇಕರು ಲಕ್ಷಾನುಗಟ್ಟಲೆ ಸೈನಿಕರಿದ್ದಾರೆ. ಅವರು ಯುದ್ಧಶೂರರು, ಯುದ್ಧಭಟರು, ವೀರರು, ರಣವೀರರು. ನಮ್ಮ ಬಳಿಯಲ್ಲಿ ರಣವೀರರು ಇದ್ದಾರೆ, ಯುದ್ಧ ವೀರರು ಇದ್ದಾರೆ, ಸೈನಿಕರಿದ್ದಾರೆ. ಯಾವ ದೇವರು ನಮ್ಮನ್ನು ಕಾಪಾಡಲ್ಲಂತೇಳಿ ನಿಜವಾದ ದೇವರ ಬಳಿಯಲ್ಲಿ ಬಂದು ಮಾತನಾಡಿದ್ರೆ ಇರ್ತಾನೆ ಅವನು. ಆ ಸೈನಿಕರೆಲ್ಲರೂ ಅಂದರೆ ದೊಡ್ಡ ದೊಡ್ಡ ವೀರರು, ಯುದ್ಧ ವೀರರು ಎಲ್ಲರೂ ಕೂಡ ಹತರಾಗಿದ್ದಾರೆ. ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರೇ. ಇವನೇನಾಗ್ತಾನೆ? ಇವನು ಪರಾರಿ, ಇವನು ಓಡೋಗ್ತಾನೆ ಅಲ್ಲಿಂದ ಓಡೋಗಿ ನಿನೆವೆ ಪಟ್ಟಣಕ್ಕೆ ಹೋಗ್ತಾನೆ. ನಿನೆವೆ ಪಟ್ಟಣಕ್ಕೆ ಹೋದ ಮೇಲೆ ಅಲ್ಲಿ ಯಾರು ಕೊಂದಾಕ್ತಾರೆ ಗೊತ್ತಾ? ಸನ್ಹೇರೀಬನನ್ನು ಯಾರು ಕೊಂದಾಕ್ತಾರಂತ ನೋಡುವಾಗ ಹೆತ್ತ ಮಕ್ಕಳೇ ತಂದೆಯನ್ನು ಕೊಂದಾಕ್ತಾರೆ. ಹೆತ್ತ ಮಕ್ಕಳೇ ತಂದೆಯನ್ನು ಕೊಂದಾಕುವಂಥದ್ದು ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 20ನೇ ವಚನದಿಂದ, ಈ ಕಾರಣದಿಂದ ಅರಸನಾದ ಹಿಜ್ಕೀಯನು ಆಮೋಚನ ಮಗನಾದ ಯೆಶಾಯನೆಂಬ ಪ್ರವಾದಿಯು ಪರಲೋಕಕ್ಕೆ ಮೊರೆಯಿಟ್ಟು ಪ್ರಾರ್ಥಿಸಲು ಯೆಹೋವನು ದೂತನನ್ನು ಕಳುಹಿಸಿ ಅಶೂರದ ಅರಸನ ದಂಡಿನಲ್ಲಿದ್ದ ಎಲ್ಲ ಶೂರರನ್ನು, ನಾಯಕರನ್ನು, ಅಧಿಪತಿಗಳನ್ನು ಸಂಹರಿಸಿದನು. ಒಬ್ಬ ದೂತನು ಬಂದಿದ್ದಾನೆ, ಪರಲೋಕದಿಂದ ಒಬ್ಬ ದೇವದೂತನು ಬಂದಿದ್ದಾನೆ. ಬಂದು ಒಂದೇ ರಾತ್ರಿಯಲ್ಲಿ ಸುಮಾರು ವೀರರನ್ನು, ಶೂರರನ್ನು, ನಾಯಕರನ್ನು, ಅಧಿಪತಿಗಳನ್ನು ಎಲ್ಲ ದಂಡನ್ನು ಟೋಟಲ್ ಸಂಹಾರ ಮಾಡಿದ್ದನು. ಒಬ್ಬ ದೇವದೂತನು. ಪರಲೋಕದಲ್ಲಿ ಇಂಥವ್ರು ಕೋಟಿ ದೇವದೂತರಿದ್ದಾರೆ. ಇಬ್ಬರನ್ನ ಕಳಿಸಿದ್ರೆ ಏನಾಗುತ್ತೆ? 10 ಮಂದಿ ದೇವದೂತರನ್ನು ಕಳಿಸಿದ್ರೆ ಏನಾಗುತ್ತೆ? ಜಗತ್ತು ಎಲ್ಲೆಲ್ಲಿ ದುಷ್ಟರಿದ್ದಾರೋ, ಎಲ್ಲೆಲ್ಲಿ ದೇವರಿಗೆ ಅವಿಧೇಯರು, ಮೂಢರು, ಮೂರ್ಖರು ಇದ್ದಾರೋ ಅವರೆಲ್ಲರನ್ನು ಕೂಡ ನಾಶ ಮಾಡಬೇಕು ಅಂತ ದೇವರು ಅಂದುಕೊಂಡ್ರೆ ಒಂದೇ ಒಂದು ನಿಮಿಷ ಸಾಕು ಪ್ರಿಯರಾದ ದೇವರ ಮಕ್ಕಳು, ಒಂದು ನಿಮಿಷ ಸಾಕು ಜಗತ್ತು ಹಾಳು ಮಾಡೋದಕ್ಕೆ. ಆದರೆ ದೇವರ ಉದ್ದೇಶ ಅದಲ್ಲ. ಎಲ್ಲೆಲ್ಲಿ ದುಷ್ಟರು, ಎಲ್ಲೆಲ್ಲಿ ಕ್ರೂರರಿದ್ದಾರೋ ಅವರೆಲ್ಲರನ್ನು ಆರಿಸಿ ತೆಗೆದುಹಾಕುವಂಥದ್ದು.
ಅರಸನು ನಾಚಿಕೆಯಿಂದ ತನ್ನ ದೇಶಕ್ಕೆ ಹಿಂತಿರುಗಬೇಕಾಯಿತು. ಅಲ್ಲಿ ಅವನು ತನ್ನ ದೇವರ ಗುಡಿಗೆ ಹೋಗಿದ್ದಾಗ ಅವನ ಸ್ವಂತ ಮಕ್ಕಳೇ ಅವನನ್ನು ಕತ್ತಿಯಿಂದ ಕೊಂದರು. ಸ್ವಂತ ಮಕ್ಕಳೇ ಕೊಂದಾಕಿದರು. ಏನ್ರಿ, ಸುಮಾರು ವರ್ಷಗಳು ಇವರು ಮೆರಿತಾರೆ ಪ್ರಿಯರೇ. ಅಶೂರ್ಯರು ಸುಮಾರು ವರ್ಷದವರೆಗೆ ಮೆರಿತಾರೆ. ನಮ್ಮನ್ನು ಬಿಟ್ಟರೆ ಈ ಪ್ರಪಂಚ ದೇಶದಲ್ಲಿ ಯಾರೂ ಇಲ್ಲ. ನಾವೇ ವೀರರು, ನಾವೇ ಶೂರರು. ಪ್ರಪಂಚವನ್ನು ನಾವೇ ಆಳಬೇಕು, ನಮ್ಮ ಕೈ ಕೆಳಗಡೆ ಇರಬೇಕು. ನಾವೇ ಎಲ್ಲ, ನಾವೇ ಸರ್ವಸ್ವ, ನಮ್ಮದೇ ನಾವೇ. ನಮ್ಮ ಮೂಲಕನೇ ಜಗತ್ತು ಆಳ್ವಿಕೆ ಮಾಡಬೇಕು. ಕೊನೆಯದಾಗಿ ದೇವರು ಒಬ್ಬ ದೂತನನ್ನು ಕಳಿಸಿ ಅವನನ್ನು, ಅವನ ಸೈನಿಕರನ್ನು ಎಲ್ಲರನ್ನು ಸಂಹಾರ ಮಾಡ್ತಾನೆ ಪ್ರಿಯರೇ. ದುಷ್ಟರ ಸಂಹಾರ ಒಂದು ಕಾಲದಲ್ಲಿ ಯಾಕೆ ನಡೆದಿದೆ ಅಂತ ನೋಡುವಾಗ, ಯಾವಾಗ ಗರ್ವ ಪಡ್ತಾರೋ, ಯಾವಾಗ ಅಹಂಕಾರದಿಂದ ನಡ್ಕೊಳ್ತಾರೋ ಅಂಥವರ ಗತಿ ಇದೇ ತರಹ ಆಗುತ್ತೆ. ದೇವರು ಅಧಿಕಾರ ಕೊಟ್ಟಾಗ ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡಬೇಕು ತಾನೇ? ಹೌದು. ವಿಧೇಯರಾಗಬೇಕು ತಾನೇ? ಹೌದು. ವಿಧೇಯರಾಗದೆ ಗರ್ವದಿಂದ ಇದ್ದರೆ, ಅಹಂಕಾರದಿಂದ ಇದ್ದರೆ ಇದೇ ಗತಿ. ಅದೇ ಪ್ರಕಾರ ನೆಬೂಕದ್ನೆಚ್ಚರನ ಗತಿ ಕೂಡ ಅದೇನೇ. ಇವನು ಹೋದ್ಮೇಲೆ ನೆಬೂಕದ್ನೆಚ್ಚರನು, ಕೆಲವು ವರ್ಷಗಳಾದಮೇಲೆ ನೆಬೂಕದ್ನೆಚ್ಚರನು ಬರ್ತಾನೆ. ಈ ನೆಬೂಕದ್ನೆಚ್ಚರನು ಕೂಡ ದೇವರೇ ಅಧಿಕಾರ ಕೊಡ್ತಾನೆ. ದೇವರ ಅಧಿಕಾರ ಕೊಟ್ಟಾಗ ಈ ನೆಬೂಕದ್ನೆಚ್ಚರನು ಏನು ಯೋಚನೆ ಮಾಡ್ತಾ ಇದ್ದಾನೆ ನೋಡಿ ಒಂದು ಸಾರಿ. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 28ನೇ ವಚನ. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವ ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಏನಂತ ಕೊಚ್ಚಿಕೊಳ್ತಾ ಇದ್ದಾನೆ? ಏನೆಂದು ಕೊಚ್ಚಿಕೊಳ್ತಾ ಇದ್ದಾನೆ? ಇದಲ್ಲದೆ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. ಇದೆಲ್ಲ 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ್ಯ ನಿವಾಸ ಸ್ಥಾನಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೆಲ್ ಎಂದು ಕೊಚ್ಚಿಕೊಂಡನು. ನನ್ನ ಮೂಲಕ ಈ ವೈಭವ, ನನ್ನ ಮೂಲಕ ಈ ಪ್ರಪಂಚ ನನ್ನ ಹತೋಟಿಯಲ್ಲಿ, ನನ್ನ ಮೂಲಕ ಅಂತ ಕೊಚ್ಚಿಕೊಳ್ತಾ ಇದೆ ನೆಬೂಕದ್ನೆಚ್ಚರನೇ. ಅದಕ್ಕಿಂತ ಮುಂಚಿತವಾಗಿ ದಾನಿಯೇಲನು ಬಂದು ಎಲ್ಲ ವಿಷಯನೂ ಹೇಳಿದ್ದಾನಲ್ಲ. ಪರಲೋಕದ ದೇವರು ನಿನಗೊಂದು ಅಧಿಕಾರ ಕೊಟ್ಟಿದ್ದಾನೆ, ಪ್ರಪಂಚವೆಲ್ಲ ನಿನ್ನ ಹತೋಟಿಗೆ ಕೊಟ್ಟಿದ್ದಾನೆ, ನೀನು ಚಕ್ರವರ್ತಿಯಾಗಿ ಪ್ರಪಂಚ ದೇಶವನ್ನು ಆಳುವಂಥ ಮಹಾರಾಜನಾಗಿ ನೀನು ಇರ್ತೀಯ, ದೇವರು ನಿನಗೆ ಅನುಮತಿ ಕೊಟ್ಟಿದ್ದಾನೆ ಅಂದಾಗ ಏನು ಮಾಡಬೇಕು ನೀನು? ಏನಪ್ಪ ನೀನು ಮಾಡಬೇಕು? ಆ ದೇವ್ರ ಕೃಪೆ ಮೂಲಕ ನಾನು ಅಧಿಕಾರಿಯಾಗಿದ್ದೀನಿ, ದೇವರ ಮಕ್ಕಳಿಗೆ ಒಳ್ಳೆಯದನ್ನು ಮಾಡೋಣ, ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡೋಣ, ಎಲ್ಲರ ಒಳ್ಳೆಯ ರೀತಿಯಿಂದ ಪರಿಪಾಲನೆ ಮಾಡೋಣ, ಸಮಾಜವನ್ನು ಕಾಪಾಡೋಣ, ನಂದೇನಿಲ್ಲ ಎಲ್ಲ ದೇವ್ರದಂತ ಹೇಳೋದು ಬಿಟ್ಟು ನನ್ನಿಂದ ಈ ಪ್ರಪಂಚ, ನನ್ನಿಂದ ಈ ಮಹಾಬಾಬೇಲು, ನನ್ನಿಂದ ಈ ವೈಭವ ನನಗೋಸ್ಕರ ಅಲ್ವಾ, ನನ್ನಿಂದ ಅಲ್ವಾ? ಹೌದಾ? ನಿನ್ನಿಂದನೇ ಈ ಜಗತ್ತಾಯ್ತಾ? ನಿನ್ನಿಂದನೇ ಪ್ರಪಂಚದಲ್ಲಿ ಆಳುವಂಥ ಅಧಿಕಾರ ಬಂತ? ನಿನ್ನಿಂದನೇ ಈ ದೊಡ್ಡ ವೈಭವನ? ಇವಾಗಲೂ ಕೂಡ ಪ್ರಿಯರಾದ ದೇವ್ರ ಮಕ್ಕಳಿಗೆ ಕೆಲವರು ಕೊಚ್ಚಿಕೊಳ್ತಾ ಇರ್ತಾರೆ. ಬಂಗಾರವನ್ನು ನೋಡಿ, ವಜ್ರವನ್ನು ನೋಡಿ, ವೈಢೂರ್ಯವನ್ನು ನೋಡಿ, ಅಧಿಕಾರವನ್ನು ನೋಡಿ, ಅಂತಸ್ತನ್ನು ನೋಡಿ, ಹಣವನ್ನು ನೋಡಿ, ಅಧಿಕಾರವನ್ನು ನೋಡಿ, ಜನರ ಬೆಂಬಲವನ್ನು ನೋಡಿ ಕೊಚ್ಚಿಕೊಳ್ತಾ ಇರ್ತಾರೆ. ನಾನಂದರೆ ಏನಂದುಕೊಂಡಿದ್ದೀರಿ ಎಂದು. ನೀನಂದರೆ ಏನು? ಹುಲ್ಲು ಅಂತಾನೆ ದೇವರು. ನೀನೇನು ಗೊತ್ತಾ? ನೀನು ಹುಲ್ಲು ಕಣೋ, ದಿಂಬಕ. ನೀನು ಏನಲ್ಲ, ದೊಡ್ಡದು ಏನಲ್ಲ, ಹುಲ್ಲು, ಅಡವಿಯ ಹುಲ್ಲು, ಅಡವಿಯ ಹೂವು. ಒಂದು ಸಾರಿ ಹುಲ್ಲು ನೋಡು, ಆ ಹುಲ್ಲು ಏನಾಗುತ್ತೆ? ಹಸಿರಾಗಿರುತ್ತೆ, ನೆಕ್ಸ್ಟ್ ಏನಾಗುತ್ತೆ? ಒಣಗೋಗುತ್ತೆ. ಹೂವು ಒಂದು ದಿನ ಅಂದವಾಗಿ ಮೆರೆಯುತ್ತೆ, ನೆಕ್ಸ್ಟ್ ಏನಾಗುತ್ತೆ? ಬಾಡಿ ಹೋಗುತ್ತೆ, ನೆಕ್ಸ್ಟ್ ನೆಲದ ಪಾಲಾಗುತ್ತೆ. ನೀನು ಕೂಡ ಅಷ್ಟೇ ಮಗನೇ ಅಂತ ಹೇಳ್ತಾನೆ ದೇವರು. ನೋಡ್ತೀರಾ ಮಾತು? ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24.
ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತು ಸದಾಕಾಲ ಇರುವುದು. ಆ ಪರಮಾತ್ಮನ ಮಾತು ಸದಾಕಾಲ ಇರುತ್ತೆ, ಆ ದೇವರ ಮಾತು. ಮನುಷ್ಯ ನೀನು ಹುಲ್ಲು, ಹಣ ಇದೆಯಾ, ಅಂತಸ್ತು ಇದೆಯಾ, ಅಧಿಕಾರ ಇದೆಯಾ, ಕೋಟ್ಯಾಧೀಶ್ವರನ ಕೊರಳಲ್ಲಿ ಬಂಗಾರ ಇದೆಯಾ, ಏನಿದ್ರೂ ಪರವಾಗಿಲ್ಲ, ನೀನು ಹುಲ್ಲು, ನೀನು ಹೂವು. ಹುಲ್ಲು ಒಣಗಿ ಹೋಗುತ್ತೆ, ಹೂವು ಉದುರಿ ಹೋಗುತ್ತೆ, ಮುಗೀತು. ಅದೇ ಪ್ರಕಾರ ನಿನ್ನ ಗತಿ ಅಷ್ಟೇ. ಹುಲ್ಲಾಗಿರುವಂಥ ನೀನು, ಹೂವಾಗಿರುವಂಥ ನೀನು, ಬಾಡಿ ಹೋಗುವಂಥ ನೀನು, ನೆಲಕ್ಕೆ ನೆಲದ ಪಾಲಾಗುವಂಥ ನೀನು ದೇವರ ಬಳಿಯಲ್ಲಿ ಬಂದು ವಿಧೇಯನಾಗಿ ತಗ್ಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ದೇವರ ಮೂಲಕ ಆಶೀರ್ವಾದವನ್ನು ಪಡ್ಕೊಳ್ತೀಯ. ದೇವರನ್ನ ಬಿಟ್ಟು ಮಾಡಬಾರ್ದು ಅನೇಕ ಪಾಪಗಳನ್ನು ಮಾಡಿ ನಾನು, ನಂದು, ನನ್ನದು ಅಂತ ಹೇಳಿ ಗರ್ವಪಟ್ಟು ಅಹಂಕಾರದಿಂದ ಸೊಕ್ಕಿನಿಂದ ಮೆರೆದ್ರೆ ಒಂದು ಕಾಲದಲ್ಲಿ ನೆಬೂಕದ್ನೆಚ್ಚರನಿಗೆ ಆದಂಥ ಗತಿ ನಿನಗೂ ಕೂಡ ಆಗುತ್ತೆ ಎನ್ನುವಂಥದ್ದು ಮರಿಬೇಡ. ಆತನಿಗೇನಾಗಿದೆ? ಅಡವಿಯಲ್ಲಿ ಹುಲ್ಲನ್ನು ತಿನ್ನುವಂತೆ ಅಡವಿಯಲ್ಲಿ ಹುಲ್ಲನ್ನು ತಿನ್ನಿಸೋದಕ್ಕೆ ನೆಬೂಕದ್ನೆಚ್ಚರನಿಗೆ ಕಳಿಸಿಕೊಟ್ಟಿದ್ದಾನೆ. ಅಡವಿಯ ಹುಲ್ಲನ್ನು ತಿನ್ನಿಸೋದಕ್ಕೆ. ಅದೇ ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 30ನೇ ವಚನದ ನೋಡಿ. ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಈ ಮಾತನ್ನು ರಾಜನ ಬಾಯಿಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ, ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನ್ನ ತಿಳುವಳಿಕೆಗೆ ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿತು. 7 ವರ್ಷಗಳು, 7 ವರ್ಷದವರೆಗೆ ಪ್ರಪಂಚ ದೇಶವನ್ನು ಆಳುವಂಥ ಒಂದು ಕಾಲದಲ್ಲಿ ಆಳಿರುವಂಥ ನೆಬೂಕದ್ನೆಚ್ಚರನಿಗೆ ಹುಲ್ಲನ್ನು ತಿನ್ನಿಸೋದಕ್ಕೆ ಕಳಿಸಿದ್ದಾನೆ. ಯಾಕೆ? ಗರ್ವಪಟ್ಟಿರುವುದರಿಂದ. ಆನಂತರ ಅವರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಮೇದ್ಯರ ಪಾರಸಿಕ ಸಾಮ್ರಾಜ್ಯಕ್ಕೆ ಒಪ್ಪಿಸಿಕೊಡುವಂಥದ್ದು. ಅವರ ಬಳಿಯಲ್ಲಿ ಎಷ್ಟೋ ಯುದ್ಧಗಳು, ಎಷ್ಟೋ ಹತ್ಯೆಗಳಾಗಿದೆ. ಯಾಕೆ? ದುಷ್ಟರ ಬಳಿಯಲ್ಲಿ ದೇವರೇ ಅನುಮತಿ ಕೊಡ್ತಾರೆ. ಯಾಕೆಂದರೆ ಭೂಮಿ ಮೇಲೆ ಇದ್ದಂಥ ಸರ್ವ ಮಾನವರು ದೇವರ ಮಕ್ಕಳಾಗಿರುವುದರಿಂದ ದೇವರು ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾರೆ. ಬದಲಾಗಿರಿ ನನ್ನ ಮಕ್ಕಳಿರ, ನನ್ನ ಮಾತನ್ನು ಕೇಳಿ ನನ್ನ ಮಕ್ಕಳಿರ, ನನ್ನ ಮಾತನ್ನು ಕೇಳಿ ವಿಧೇಯರಾಗಿರಿ, ಭಕ್ತಿಯಿಂದ ನಡ್ಕೊಡ್ರಿ, ನನ್ನ ಮಾತನ್ನು ಕೇಳದೆ ಅನೇಕ ಪಾಪದ ಮೇಲೆ ಪಾಪ, ಅನೇಕ ತಪ್ಪಿನ ಮೇಲೆ ತಪ್ಪು, ಅಪರಾಧಗಳ ಮೇಲೆ ಅಪರಾಧಗಳು ಮಾಡಿಕೊಂಡು ಕುಳಿತುಕೊಂಡಾಗ, ಮೋಸದಲ್ಲಿದ್ದಾಗ ದೇವರು ಎಚ್ಚರಿಸ್ತಾರೆ. ಆ ನಂತರ ತೀರ್ಪು ಮಾಡ್ತಾರೆ. ಪ್ರತಿದಂಡನೆ ಮಾಡ್ತಾರೆ. ಒಂದು ಕಾಲದಲ್ಲಿ ಅಶ್ಶೂರ್ಯರಿಗೆ ಅಧಿಕಾರ ಕೊಟ್ಟಿದ್ದಾನೆ. ಆನಂತರ ದೇವರು ನೆಲದ ಪಾಲು ಮಾಡ್ತಾನೆ. ಆನಂತರ ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಅಧಿಕಾರವನ್ನು ಕೊಡ್ತಾನೆ. ಈ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಕೂಡ ನೆಲದ ಪಾಲು ಮಾಡ್ತಾನೆ. ಯೆಶಾಯನ ಗ್ರಂಥ 13ನೇ ಅಧ್ಯಾಯ 1ನೇ ವಚನದಿಂದ. ಆಮೋಚನ ಮಗನಾದ ಯೆಶಾಯನಿಗೆ ಬಾಬೇಲಿನ ವಿಷಯವಾಗಿ ಕಂಡುಬಂದ ದೈವೋಕ್ತಿ. ಶತ್ರುಗಳು ಬಂದು ಪ್ರಭುಗಳ ಪುರದ್ವಾರಗಳಲ್ಲಿ ನುಗ್ಗುವಂತೆ ಬೋಳು ಬೆಟ್ಟದ ಮೇಲೆ ಧ್ವಜವನ್ನೆತ್ತಿರಿ, ಕೂಗಿ ಅವರನ್ನು ಕರೆಯಿರಿ, ಕೈಸನ್ನೆ ಮಾಡಿರಿ, ನಾನು ಆರಿಸಿಕೊಂಡವರಿಗೆ ಅಪ್ಪಣೆ ಮಾಡಿರಿ. ಹೌದು, ಉತ್ಸಾಹದಿಂದ ಮೆರೆಯುವ ಆ ನನ್ನ ಶೂರರು ನನ್ನ ಕೋಪವನ್ನು ತೀರಿಸಲಿ ಎಂದು ಅವರನ್ನು ಕರೆದಿದ್ದೇನೆ. ಯಾರನ್ನು ಕರೆದಿದ್ದಾನೆ ಅವರನ್ನು ಅಂದರೆ ಯಾರ ಮೇಲೆ? ಬ್ಯಾಬಿಲೋನ್ ಸಾಮ್ರಾಜ್ಯದ ಮೇಲೆ. ಬ್ಯಾಬಿಲೋನ್ ಸಾಮ್ರಾಜ್ಯ ಪ್ರಪಂಚ ದೇಶವನ್ನು ಆಳಿದ ಒಂದು ಕಾಲದಲ್ಲಿ. ಪ್ರಪಂಚ ದೇಶವನ್ನು ಆಳುವಂಥ ಅಧಿಕಾರ ದೇವರೇ ಕೊಟ್ಟಿದ್ದಾರೆ. ಯಾವಾಗ ಅಹಂಕಾರದಿಂದ ಸೊಕ್ಕಿನಿಂದ ಇರುವಾಗ ಅವಾಗ ಅವರ ಅಧಿಕಾರವನ್ನು ತೆಗೆದುಹಾಕಿ, ಅಂದರೆ ಇನ್ನೊಬ್ಬರಿಗೆ ಅಧಿಕಾರವನ್ನು ಕೊಡುವಂಥದ್ದು. ಯಾರಿಗೆ ಅಧಿಕಾರವನ್ನು ಕೊಡುವಂಥದ್ದು ಅಂತ ನೋಡುವಾಗ 13ನೇ ಅಧ್ಯಾಯ 17ನೇ ವಚನ. ಈಗೋ ಅವರಿಗೆ ವಿರುದ್ಧವಾಗಿ ಮೇದ್ಯರನ್ನು ಎಬ್ಬಿಸುವೆನು. ಅವರಿಗೆ ವಿರುದ್ಧವಾಗಿ ಮೇದ್ಯರ ಪಾರಸಿಕ ಸಾಮ್ರಾಜ್ಯ ಗೊತ್ತಲ್ವಾ? ಪ್ರಪಂಚ ದೇಶವನ್ನು ಆಳಿರುವಂಥದ್ದು. ಆನಂತರ ಗ್ರೀಕು ಸಾಮ್ರಾಜ್ಯ, ಆನಂತರ ರೋಮಾ ಸಾಮ್ರಾಜ್ಯ ಗೊತ್ತಲ್ವಾ? ಗೊತ್ತಿರುವಂಥ ವಿಷಯ ಇದೆಲ್ಲ ಕೂಡ.
ಈ ಸಾಮ್ರಾಜ್ಯವನ್ನು ಯಾಕೆ ಹಾಳು ಮಾಡ್ತಾನಂತ ನೋಡುವಾಗ ಅವರ ಪಾಪಗಳೇ ಕಾರಣ, ಅವರ ಅಪರಾಧಗಳು ಚಿಕ್ಕ ಅಪರಾಧಗಳಲ್ಲ, ದೊಡ್ಡ ದೊಡ್ಡ ಅಪರಾಧಗಳು ಅವರನ್ನು ಯಾವ ರೀತಿ ನಾಶ ಮಾಡ್ತಾ ಇದ್ದನು. ಒಂದು ಸಾರಿ 13ನೇ ಅಧ್ಯಾಯ 4ನೇ ವಚನ, ಬಹುಜನ ಸಮೂಹವಿದ್ದಂತೆ ಗದ್ದಲವು ಬೆಟ್ಟಗಳಲ್ಲಿ ಕೇಳಿಬರುತ್ತದೆ, ಈಗೋ ಒಟ್ಟಿಗೆ ಕೂಡಿಕೊಂಡ ರಾಜ್ಯ ಜನಾಂಗಗಳ ಆರ್ಭಟ, ಸೇನಾಧೀಶ್ವರನಾದ ಯೆಹೋವನು ಸೈನ್ಯವನ್ನು ಯುದ್ಧಕ್ಕಾಗಿ ಅಣಿಮಾಡಿದ್ದಾನೆ. ಯೆಹೋವನು ತನ್ನ ರೋಷಕ್ಕೆ ಆಯುಧಗಳಾಗುವರು. ದೂರ ದೇಶದಿಂದ, ಅಂದರೆ ಆಕಾಶ ಮಂಡಲದ ಕಟ್ಟ ಕಡೆಯಿಂದ ಭೂಮಿಯನ್ನೆಲ್ಲ ಹಾಳು ಮಾಡುವುದಕ್ಕಾಗಿ ಬಂದಿದ್ದಾರೆ. ಅರಿಚಿಕೊಳ್ಳಿರಿ, ಯೆಹೋವನ ದಿನವು ಸಮೀಪವಾಯಿತು. ಅಂದರೆ ಒಂದು ಕಾಲದಲ್ಲಿ ಬಾಬೇಲ್ ಪಟ್ಟಣಕ್ಕೆ ನುಡಿದಿರುವಂಥ ವಿಷಯ ಅವರ ಕಾಲದಲ್ಲಿದ್ದು, ಅವರ ಕಾಲದಲ್ಲಿ ಆ ಕಾಲದಲ್ಲಿ ನಡೆಯುವಂಥ ವಿಷಯ ಅವರ ಮಧ್ಯದಲ್ಲಿ ನಡೆದೋಗಿರುವಂಥ ವಿಷಯವನ್ನು ಬರೆದಿದ್ದಾರೆ. ಅದನ್ನು ಇವತ್ತು ತಿಳ್ಕೊಳ್ತಾ ಇದ್ದೀವಿ. 6ನೇ ವಚನ ನೋಡಿ, ಅರಿಚಿಕೊಳ್ಳಿರಿ, ಯೆಹೋವನ ದಿನವು ಸಮೀಪವಾಯಿತು, ಅದು ಸರ್ವಶಕ್ತನಿಂದ ನಾಶರೂಪವಾಗಿ ಬರುವುದು. ಅದರಿಂದ ಎಲ್ಲರ ಕೈ ಜೋಲು ಬೀಳುವುದು, ಎಲ್ಲರ ಹೃದಯ ಕರಗಿ ನೀರಾಗುವುದು. ಅವರು ಬೆಚ್ಚಿ ಬೀಳುವರು, ಯಾತನೆ ವೇದನೆಗಳನ್ನು ಅವರನ್ನು ಆಕ್ರಮಿಸುವವು. ಹೆರುವ ಹೆಂಗಸಿನಂತೆ ಸಂಕಟ ಪಡುವರು, ಒಬ್ಬರಿಗೊಬ್ಬರು ನೋಡಿ ವಿಸ್ಮಯ ಪಡುವರು. ಅವರ ಮುಖಗಳು ತಳನದಿಂದ ಬೆಂಕಿಯಾಗುವವು. ಇಗೋ, ಯೆಹೋವನ ದಿನವು ಬರುತ್ತಿದೆ, ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲ ಮಾಡಿಸುವುದಕ್ಕೋಸ್ಕರ. ಆತನ ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು. ಆಕಾಶದ ತಾರೆಗಳು ನಕ್ಷತ್ರ ರಾಶಿಗಳು ಬೆಳಗವು. ಸೂರ್ಯನು ಮೂಡುತ್ತಲೇ ಕತ್ತಲಾಗುವನು, ಚಂದ್ರನು ಪ್ರಕಾಶಿಸನು. ಅಂದರೆ ಆಕಾಶದ ತಾರೆಗಳು ನಕ್ಷತ್ರಗಳೆಂದರೆ ಪ್ರಿಯರಾದ ದೇವರ ಮಕ್ಕಳಿರ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳುವಂಥ ಅರಸನಿಗೂ ಇಲ್ಲಾಂದರೆ ಅಧಿಕಾರಿಗಳಿಗೂ ಹೋಲಿಸಿರುವಂಥದ್ದು. ಅಲ್ಲಿ ಯಾವ ರೀತಿ ಬರುತ್ತಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯೆಹೋವನ ದಿನವು ಬರುತ್ತಿದೆ, ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲ ಮಾಡುವುದಕ್ಕೆ. ಆತನ ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು. ಆಕಾಶದ ತಾರೆಗಳು ನಕ್ಷತ್ರ ರಾಶಿಗಳು ಬೆಳಗವು. ಸೂರ್ಯನು ಮೂಡುತ್ತಲೇ ಕತ್ತಲಾಗುವನು, ಚಂದ್ರನು ಪ್ರಕಾಶಿಸನು. ನಾನು ಲೋಕದವರಿಗೆ ಅವರ ಪಾಪದ ಫಲವನ್ನು, ದುಷ್ಟರಿಗೆ ಅವರ ದುಷ್ಕೃತ್ಯಗಳ ಫಲವನ್ನು ತಿನ್ನಿಸಿ, ಸೊಕ್ಕಿದವರ ಸೊಕ್ಕನ್ನು ಅಡಗಿಸಿ, ಭಯಂಕರ ಹೆಮ್ಮೆಯನ್ನು ತಗ್ಗಿಸಿ, ಮನುಷ್ಯರನ್ನು ಅಪರಂಜಿಗಿಂತಲೂ ಮಾನವರನ್ನು ಓಫೀರಿನ ಬಂಗಾರಿಗಿಂತಲೂ ಅಪರೂಪವಾಗುವಂತೆ ಮಾಡುವೆನು. ಇದಕ್ಕಾಗಿ ಸೇನಾಧೀಶ್ವರನಾದ ಯೆಹೋವನ ಕೋಪೋದ್ರೇಕವು ತೀಕ್ಷ್ಣ ರೋಷವು ಮಸಗುತ್ತಿರುವ ದಿನದಲ್ಲಿ ಯೆಹೋವನೆಂಬ ನಾನು ಆಕಾಶ ಮಂಡಲವನ್ನು ನಡಿಸಿ ಭೂಲೋಕವನ್ನು ಸ್ಥಳದಿಂದ ಕದಲಿಸುವೆನು. ಅಟ್ಟಿದ್ದ ಜಿಂಕೆಯಂತೆಯೂ ಯಾರು ಕೂಡದ ಕುರಿಗಳ ಹಾಗೂ ಪ್ರತಿಯೊಬ್ಬನು ಸ್ವಜನರ ಕಡೆಗೆ ತಿರುಗಿಕೊಂಡು ಸ್ವದೇಶಕ್ಕೆ ಓಡಿ ಹೋಗುವನು. ಸಿಕ್ಕಿದವರೆಲ್ಲ ಹಿಡಿಯಲ್ಪಡುವರು, ಅಟ್ಟಿ ಹಿಡಿಯಲ್ಪಟ್ಟವ ಸಕಲರು ಕತ್ತಿಗೆ ತುತ್ತಾಗುವರು. ಅವರ ಮಕ್ಕಳನ್ನು ಬಂಡೆಗೆ ಅಪ್ಪಳಿಸಿ ಬಿಡುವರು, ಅವರ ಮನೆಗಳನ್ನು ಸೂರೆ ಮಾಡುವರು, ಅವರ ಹೆಂಡರನ್ನು ಕೆಡಿಸುವರು. ಈಗ ಅವರಿಗೆ ವಿರುದ್ಧವಾಗಿ ಮೇದ್ಯರನ್ನು ಎಬ್ಬಿಸುವೆನು. ಇವರು ಬೆಳ್ಳಿಯನ್ನು ಲಕ್ಷಿಸರು, ಬಂಗಾರವನ್ನು ಪ್ರೀತಿಸರು. ಇವರ ಬಿಲ್ಲುಗಳು ಯುವಕರನ್ನು ಚೂರು ಚೂರು ಮಾಡುವವು. ಇವರು ಗರ್ಭಫಲವನ್ನು ಕನಿಕರಿಸರು. ಇವರ ಕಣ್ಣು ಮಕ್ಕಳನ್ನು ಕರುಣಿಸದು. ರಾಜ್ಯಗಳಿಗೆ ಶಿರೋರಕ್ತರು, ಕಸ್ದೀಯರ ಮಹಿಮೆಗೆ ಭೂಷಣವು ಆದ ಬಾಬೇಲಿಗೆ ದೇವರು ಕೆಡವಿದ ಸೊದೋಮ್ ಗೊಮರಗಳ ಗತಿಯು ಸಂಭವಿಸುವುದು. ಅದು ಎಂದಿಗೂ ನಿವಾಸ ಸ್ಥಳವಾಗದು, ತಲಾಂತರಕ್ಕೂ ಅಲ್ಲಿ ಒಕ್ಕಲಿರರು. ಯಾವ ಹರಿಬಿಯನು ಗೂಡಾರ ಹಾಕನು, ಕುರುಬನು ಮಂದೆಗಳನ್ನು ತಂಗಿಸರು. ಅದು ಕಾಡು ಮೃಗಗಳಿಗೆ ಅಗ್ದೆಯಾಗುವುದು. ಅಲ್ಲಿನ ಮನೆಗಳಲ್ಲಿ ಗೂಬೆಗಳು ತುಂಬಿಕೊಳ್ಳುವವು, ಅಲ್ಲಿ ಉಷ್ಣ ಪಕ್ಷಿಗಳು ವಾಸಿಸವು, ದೆವ್ವಗಳು ಕುಣಿದಾಡುವವು. ಅರಮನೆಗಳಲ್ಲಿ ತೋಳಗಳು, ವಿಲಾಸ ಮಂದಿರಗಳಲ್ಲಿ ನರಿಗಳು ಎದುರು ಬದರಾಗಿ ಕೂಗುವವು. ಅದಕ್ಕೆ ಹೊತ್ತು ಸಮೀಪಿಸಿದೆ. ಇವೆಲ್ಲ ನೋಡ್ತೀರಾ, ಇದು ಯಾರ ವಿಷಯದಲ್ಲಿ ಗೊತ್ತಾ? ಬ್ಯಾಬಿಲೋನ್ ಸಾಮ್ರಾಜ್ಯದ ವಿಷಯದಲ್ಲಿ, ಅವರ ನಾಶದ ವಿಷಯದಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರ, ಇವೆಲ್ಲ ವಿಷಯಗಳನ್ನು ನೋಡುವಾಗ ಕ್ರೈಸ್ತ ಪೂರ್ವದಲ್ಲಿ ನಡೆದಿರುವಂಥ ಯುದ್ಧಗಳ ವಿಷಯವನ್ನು, ನಡೆದಿರುವಂಥ ಅರಸರ ವಿಷಯಗಳನ್ನು ಇವೆಲ್ಲ ಕೂಡ ಎಲ್ಲಿ ಬರೆಸಿದ್ದಾರೆ ದೇವರು ಪ್ರಕಟಣೆ ಗ್ರಂಥದಲ್ಲಿ.
ಈ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೀವಲ್ವಾ, ಬನ್ನಿ ಪ್ರಕಟಣೆ ಗ್ರಂಥ ಓದಿ ಮುಗಿಸ್ಕೊಂಬಿಡೋಣ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 14ನೇ ವಚನ. ಅದು ತುತ್ತೂರಿಯನ್ನು ಹಿಡಿದಿದ್ದ 6ನೆಯ ದೇವದೂತನಿಗೆ ಯೂಫ್ರಟಿಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚು ಬಿಡು ಎಂದು ಹೇಳಿತು. ಅಂದರೆ ಆ ದೇವದೂತನು ಬಿಚ್ಚು ಬಿಡಂತ ಅದೇನು ಮಾಡಿದೆ, ಅನೌನ್ಸ್ಮೆಂಟ್ ಮಾಡಿದೆ, ಪ್ರಕಟಣೆ ಮಾಡಿದೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಬಂದು ಪ್ರತ್ಯೇಕವಾಗಿ ಪ್ರಕಟಣೆ ಮಾಡುತ್ತಂತಲ್ಲ, ಪ್ರತ್ಯೇಕವಾಗಿ ಕೂಗುಂತಂದಲ್ಲ. ಯೋಹಾನನಿಗೆ ದರ್ಶನ ಬಂದಿದೆ, ಆ ದರ್ಶನದಲ್ಲಿ ಏನು ಬಂದಿದೆಯೋ ಅದನ್ನು ಬರೆದಿದ್ದಾನೆ. ಆದರೆ ಇದರಲ್ಲಿ ಇರುವಂಥದ್ದು ಪರಮಾರ್ಥ ಏನಂತ ನೋಡುವಾಗ, ರಹಸ್ಯ ಏನಂತ ನೋಡುವಾಗ, ಕ್ರಿಸ್ತ ಪೂರ್ವದಲ್ಲಿ ಅಲ್ಲೆಲ್ಲಿ ನಡೆದಿರುವಂಥ ಘಟನೆಗಳನ್ನು ವರ್ಣಿಸಿ ಈ ದರ್ಶನದಲ್ಲಿ ತೋರಿಸಿದ್ದಾನೆ ದೇವರು. ದೂತರಂದ್ರೆ ಯಾರಂತ ಗೊತ್ತಾಯ್ತಾ? ಯೂಫ್ರಟಿಸ್ ನದಿಯ ಬಳಿಯಲ್ಲಿ ಅಂದರೆ ಅದು ಗೊತ್ತಾಯ್ತಾ ಏನ್ರಿ ಸಂಹಾರ ಮಾಡುವಂಥದ್ದು ಅಂದರೆ ದೇವರು ಯಾರ್ಯಾರನ್ನ ಸಾಯಿಸಬೇಕು ಅಂತೇಳಿ ಪ್ಲಾನ್ ಮಾಡಿರ್ತಾರೋ, ದೇವರು ಯಾರ್ಯಾರನ್ನ ಸಂಹಾರ ಮಾಡಬೇಕು ಎಂದು ಪ್ಲಾನ್ ಮಾಡಿರ್ತಾರೋ ಅವರನ್ನು ಒಂದು ರೀತಿಯಲ್ಲಿ ನಾಶ ಮಾಡ್ತಾರೆ. ಜಲಪ್ರಳಯದ ಮೂಲಕ ನಾಶ ಆಯಿತು. ಸೊದೊಮ ಗೊಮರ ಪಟ್ಟಣ ಬೆಂಕಿ ಮೂಲಕ. ಯಾಕೆಂತ ನೋಡುವಾಗ ಈ ಸೊದೊಮ ಗೊಮರ ಪಟ್ಟಣದಲ್ಲಿ ದೇವರು ಬೆಂಕಿ ಗಂಧಕಗಳನ್ನು ಸುರಿಸಿ ಯಾಕೆ ನಾಶ ಮಾಡಿದ್ದಾನೆ ಹೇಳಿ? ಪುರುಷರು ಕೂಡುವಂಥದ್ದು, ಸ್ತ್ರೀಯರು ಕೂಡುವಂಥದ್ದು. ಆನಂತರ ಅನೇಕ ಪಾಪಗಳು, ಒಂದಲ್ಲ ಎರಡಲ್ಲ ಅನೇಕ ಪಾಪಗಳು. ಈ ಅನೇಕ ಪಾಪಗಳು ಭಯಂಕರವಾದಂಥ ಈ ಪಾಪಗಳಿಂದ ಅಲ್ಲಿ ತುಂಬಿಕೊಂಡಿದೆ ರೀ. ಅದಕ್ಕೆ ಇಂಥ ಪ್ರಜೆಗಳು ಇರಬಾರ್ದು, ಇಂಥ ಪ್ರಜೆಗಳ ಮೂಲಕ ಟೋಟಲ್ ಪ್ರಪಂಚ ಕೆಟ್ಟೋಗುತ್ತೆ. ಆದ್ದರಿಂದ ಇಂಥ ಪ್ರಜೆಗಳು ಇರುಕೂಡು ಅಂತ ಹೇಳಿ ಅವರನ್ನು ಬೆಂಕಿಯಿಂದ ಸುಟ್ಟು ಬೂದಿ ಮಾಡ್ತಾರೆ. ಯಾಕೆಂದರೆ ದೇವರು ಉಂಟು ಮಾಡಿದ್ದಾರೆ, ದೇವರೇ ಸಾಯಿಸ್ತಾರೆ. ಅದೇ ಪ್ರಕಾರ ಇಸ್ರಾಯೇಲ್ ಜನಾಂಗದವರಾಗಿರ್ಬೋದು, ಪ್ರಪಂಚ ದೇಶದಲ್ಲಿದ್ದಂಥ ಪ್ರತಿ ಮಾನವರನ್ನಾಗಿರ್ಬೋದು ದೇವರೇ ಉಂಟು ಮಾಡಿದ್ದಾರೆ, ದೇವರೇ ಜೀವಿತ ಕೊಟ್ಟಿದ್ದಾರೆ, ದೇವರೇ ಸಂಹಾರ ಮಾಡೋದಕ್ಕೆ ಅಧಿಕಾರ ಕೊಡ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಬಂದ ಮೇಲೆ, ಅಂದರೆ ಪ್ರಕಟಣೆ ಹೊಸ ಒಡಂಬಡಿಕೆ ಬರುತ್ತಲ್ಲ, ಈ ಹೊಸ ಒಡಂಬಡಿಕೆ ಬಂದ ಮೇಲೆ ದೇವರ ಉದ್ದೇಶ ಏನಾಗಿದೆ ಎನ್ನುವಂಥದ್ದು ವಾಕ್ಯದ ಮೂಲಕ ಮುಂದಿನ ವಾರ ತಿಳ್ಕೊಳ್ಳೋಣ. ಇದು ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂಥ ವಿಷಯ, ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇನ್ನು ಉಳಿದಿರುವಂಥ ವಿಷಯವನ್ನು ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ. ಪ್ರಿಯರ ದೇವರ ಮಕ್ಕಳಿರ, ಈ ವಿಷಯಗಳು ಅರ್ಥ ಆಗ್ತಾ ಇದೆಯಾ ಅಥವಾ ಸುಳ್ಳು ಬೋಧಕರ ಮಾತುಗಳನ್ನು ಕೇಳಿ ದಾರಿ ತಪ್ಪುತ್ತಾ ಇದ್ದೀರಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಯಾಕೆಂದರೆ ಇವೆಲ್ಲ ಸಂಹಾರ ನಡೀತಾ ಇದೆ ನೋಡಿ. ಸಂಹಾರ ಒಂದು ಕಾಲದಲ್ಲಿ ನಡೆದಿದೆ ನೋಡಿ. ಎಲ್ಲೆಲ್ಲಿ ದೇವರನ್ನ ಬಿಟ್ಟು ಅಹಂಕಾರದಿಂದ ಸೊಕ್ಕಿನಿಂದ ಮೆರಿತಾರೋ ಅಂಥವ್ರನ್ನ ದೇವರು ತೆಗೆದಾಕ್ತಾರೆ. ನಾವೇನು ಮಾಡಬೇಕು ಇವಾಗ? ಈ ಒಂದು ವಿಷಯಗಳನ್ನು ತಿಳ್ಕೊಂಡು ನಾವು ಮಾಡುವಂಥದ್ದೇನು? ನಾವು ಅವರ ಹಾಗೆ ಇರಬಾರ್ದು. ನಾವು ದೇವರಿಗೆ ವಿಧೇಯರಾಗಬೇಕು, ಭಕ್ತಿಯಿಂದ ನಡ್ಕೋಬೇಕು, ವಿಧೇಯರಾಗಬೇಕು, ಭಕ್ತಿ ಇರಬೇಕು. ದೇವರ ವಿಷಯದಲ್ಲಿ ಭಕ್ತಿ ಇಲ್ಲ, ದೇವರ ವಿಷಯದಲ್ಲಿ ಭಯ ಇಲ್ಲ, ಲೋಕದ ರೀತಿಯಲ್ಲಿ ಅನೇಕ ಪಾಪಗಳು, ಇಲ್ಲಾಂದರೆ ಅಹಂಕಾರ, ಇಲ್ಲಾಂದರೆ ಗರ್ವಿಷ್ಠ, ಈ ಥರ ಇದ್ದರೆ ಅವರಿಗೆ ಆದಂಥ ದುರ್ಗತಿ ನಮಗೂ ಕೂಡ ಆಗುತ್ತೆ. ಅಹಂಕಾರ ಬೇಡ, ಗರ್ವ ಬೇಡ, ವಿಧೇಯರಾಗೋಣ. ದೇವರಿಗೆ ತಲೆ ಬಾಗಿಸಿ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಳೋಣ, ವಿಧೇಯರಾಗೋಣ, ಭಕ್ತಿಯಿಂದ ಜೀವಿಸೋಣ. ಇನ್ನು ಉಳಿದಿರುವಂಥ ವಿಷಯವನ್ನು ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ. ಈ ಪ್ರಕಟಣೆ ಗ್ರಂಥದಲ್ಲಿ ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಬರೀ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ತಂದೆ, ನೀವು ಲೋಕವನ್ನು ಉಂಟು ಮಾಡಿ, ಈ ಜಗತ್ತನ್ನು ಉಂಟು ಮಾಡಿ, ಈ ಜಗತ್ತಿನಲ್ಲಿ ನಿಮ್ಮ ಮಕ್ಕಳಾಗಿರುವಂಥ ನಮ್ಮನ್ನು ಉಂಟು ಮಾಡಿ ನಮಗೆ ಒಂದು ಜೀವಿತ ಕಾಲವನ್ನು ಕೊಟ್ಟಿದ್ದೀರಾ. ಪ್ರತಿ ಮಕ್ಕಳು ಪರಿಶುದ್ಧರಾಗಿ, ದೋಷವಿಲ್ಲದವರಾಗಿ, ಭಕ್ತರಾಗಿ ಜೀವಿಸಬೇಕು ಎನ್ನುವಂಥದ್ದೇ ನಿಮ್ಮ ಅನಾದಿ ಸಂಕಲ್ಪ. ಆದರೆ ಈ ಲೋಕದಲ್ಲಿ ನೋಡುವಾಗ ಅನೇಕ ಪಾಪಗಳು ತಂದೆ, ನಿಮ್ಮನ್ನು ಬಿಟ್ಟು ಮಾಡಬಾರದ ಅನೇಕ ತಪ್ಪುಗಳು, ಅನೇಕ ಪಾಪಗಳು. ಒಂದು ಕಾಲದಲ್ಲಿ ತಂದೆಯಾದ ದೇವರೇ ನಡೆದಿರುವಂಥ ಇತಿಹಾಸವನ್ನು ವಾಕ್ಯದ ಮೂಲಕ ತಿಳ್ಕೊಂಡಿದ್ದೀವಿ. ನೀವು ಬರೆಸಿದ್ದೀರಾ, ಅದನ್ನು ತಿಳ್ಕೊಂಡಿದ್ದೀವಿ ತಂದೆ. ಉದ್ದೇಶ ಗರ್ವದಿಂದ ಹಿರ್ಕೂಡ್ದು, ಅಹಂಕಾರದಿಂದ ಜೀವಿಸಬಾರ್ದು ಎನ್ನುವಂಥ ಮಾತುಗಳು ತಂದೆ, ನಿಮ್ಮನ್ನು ಬಿಟ್ಟು ಜೀವಿಸಿದರೆ ಕಠೋರವಾದಂಥ ಉಪದ್ರವಗಳು ಇರುತ್ತೆ ಎಂದು ವಾಕ್ಯದ ಮೂಲಕ ತಿಳಿಸಿದ್ದೀರಿ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಈ ದಿನಗಳಲ್ಲಿ ತಂದೆಯಾದ ದೇವರೇ, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಭವಿಷ್ಯತ್ತು ದಿನಗಳಲ್ಲಿ ಮಾಡಬೇಕಾದಂಥ ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮ ನಾಮದಲ್ಲಿ ನಡೆಸುವಂತೆ ಸಹಾಯ ಮಾಡಿ.
ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೋ ಎಲ್ಲರನ್ನು ಕಾಪಾಡಿ, ಎಲ್ಲರನ್ನು ಕನಿಕರಿಸಿ ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.